ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ 2023-24 ಸಾಲಿನಲ್ಲಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳಿಗೆ PM ಸೆಂಟ್ರಲ್ ಸ್ಕಾಲರ್ಶಿಪ್ ಅಥವಾ PM SSV ಸ್ಕಾಲರ್ಶಿಪ್ ಅಂತ ಮೆನ್ಷನ್ ಆಗಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನಿದು, ಯಾವ ಥರ ಮೆನ್ಷನ್ ಆಗಿದೆ, ಯಾರಿಗೆ ಬರುತ್ತೆ ಯಾರಿಗೆ ಬರೋದಿಲ್ಲ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. 2023-24 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದು PM OBC ಸ್ಕಾಲರ್ಶಿಪ್ ಅಂತ ಸೆಂಟ್ರಲ್ ಸ್ಕಾಲರ್ಶಿಪ್ ಅಂತ ಮೆನ್ಷನ್ ಮಾಡಿದ್ದಾರೆ, ಅಥವಾ PM SSV ಸ್ಕಾಲರ್ಶಿಪ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. 2023-24 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ 9/6/2024 ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ಕೂಡ ಏನಂದರೆ, ಸರ್ ನಾವು ಯಾವುದೇ ಸ್ಕಾಲರ್ಶಿಪ್ನ ಕೂಡ ಅಪ್ಲೈ ಮಾಡಿಲ್ಲ, ಬಟ್ ಆದರೂ ನಮಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ PM SSV ಅಂತ ಸೆಕೆಂಡ್ ಲೆವೆಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಅಪ್ಲಿಕೇಬಲ್ ಅಪ್ರೂವ್ಡ್ ಆಸ್ ಎಸ್ ಅಂತ ಆಗಿದೆ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ, ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರು. ಫ್ರೆಂಡ್ಸ್, ಇದೇನೆಂದರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ ಅಂತ ಇದೆ. ಸೊ ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಕ್ಕಂಥ ಅಮೌಂಟ್ ಇದು OBC ಸ್ಟೂಡೆಂಟ್ಸ್ಗಳಿಗೆ. ಅದು 2.5 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತಾರೆ. ಇದು ಸ್ಟೇಟ್ ಮತ್ತು ಸೆಂಟ್ರಲ್ ಕಡೆಯಿಂದ ಬರ್ತಕ್ಕಂಥ ಸ್ಕಾಲರ್ಶಿಪ್ ಆಗಿದ್ದು, ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಸ್ಟೂಡೆಂಟ್ಸ್ಗಳಿಗೆ ಅಪ್ಲೈ ಮಾಡಿ ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿ ಯಾರು ಎಕನಾಮಿಕಲಿ ವೀಕರ್ ಇದ್ದಾರೆ ಅವರಿಗೆ ಕೂಡ ಇದನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಈ ಅಮೌಂಟು ಬಜೆಟ್ ರಿಲೀಸ್ ಆದ ತಕ್ಷಣ ಕೂಡ ನಿಮ್ಮ ಅಕೌಂಟ್ ಕೂಡ ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಭಾವಿಸ್ತೀನಿ. ಹಾಗೆ ಇನ್ನೊಂದು PM SSV ಅಂತ ಕೇಳಿದರೆ, ಇದು PM SSV ಏನಿದೆಲ್ಲ, PM SSV ಏನಿದೆ PM ಯಂಗ್ ಅಚೀವರ್ ಸ್ಕಾಲರ್ಶಿಪ್ ಅವಾರ್ಡ್ ಸ್ಕೀಮ್ ಫಾರ್ ದಿ ವೈಬ್ರೆಂಟ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ. ಇದೇನಪ್ಪ ಅಂದರೆ, ಇದಕ್ಕೆ ಎಂಟ್ರೆನ್ಸ್ ಟೆಸ್ಟ್ ಕೂಡ ಇರುತ್ತೆ. ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ನಾಮಿಡೆಕ್ ಮತ್ತು ಸೆಮಿ ನಾಮಿಡೆಕ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 2.5 ಲಕ್ಷ ರೂಪಾಯಿ ಇನ್ಕಮ್ ಒಳಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 10ನೇ ತರಗತಿ ನಂತರ ಮತ್ತು 10ನೇ ತರಗತಿ ಒಳಗಡೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು 2 ಲೆವೆಲಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಎಂಟ್ರೆನ್ಸ್ ಟೆಸ್ಟ್ ಕೂಡ ಇರುತ್ತೆ. ಬಟ್ ಇದು ಯಾರು ಅಪ್ಲಿಕೇಬಲ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಸ್ಯಾಂಕ್ಷನ್ ಆಗಿರುತ್ತೆ. ಬಟ್ ಇಲ್ಲೇನಪ್ಪ ಅಂದರೆ, ವಿದ್ಯಾರ್ಥಿಗಳು ಯಾರು OBC ಸ್ಟೂಡೆಂಟ್ಸ್ಗಳಿದ್ದಾರೆ ಅವ್ರನ್ನ ಎರಡು ಕೂಡ ಮೆನ್ಷನ್ ಮಾಡಿ ಅವರಿಗೆ ವಿದ್ಯಾರ್ಥಿಗಳಿಗೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನ ನೀಡಬೇಕು ಅಂತ ವಿಚಾರ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗಿದ್ದಾರೆ. ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಹೊಸದಾಗಿ ಬಂದಿರತಕ್ಕಂಥ ಒಂದು ಸ್ಕಾಲರ್ಶಿಪ್ ಆಗಿದ್ದು, ಸೊ ನಿಮ್ಮದು ಈಗ ಏನಂದರೆ ಫಸ್ಟ್ ಲೆವೆಲ್ನಲ್ಲಿ ಏನಾಗಿದೆ ಮತ್ತು ಸೆಕೆಂಡ್ ಲೆವೆಲ್ ಏನಾಗಿದೆ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಅದ್ರ ಜೊತೆಗೆ ಅಮೌಂಟ್ ಮೆನ್ಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನು ಬಜೆಟ್ ಬರಬೇಕು, ಅದು ಕೇಂದ್ರ ಸರ್ಕಾರದಿಂದ ಬಂತಂದರೆ ಅದು ಕೊಡ್ತಾರಿಲ್ಲ, ಸ್ಟೇಟ್ ಗೌರ್ಮೆಂಟು ರಿಲೀಸ್ ಮಾಡಿದಾಗ ಅದು ಕೂಡ ಬರುತ್ತೆ. ಸೊ ಹಾಗಾಗಿ ಯಾರು ವಿದ್ಯಾರ್ಥಿ ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸೊ ಇದಕ್ಕೇನಪ್ಪ ಅಂದರೆ, ಇನ್ನು 2-3 ದಿನದಲ್ಲಿ ಕೂಡ ಕ್ಲಾರಿಫಿಕೇಷನ್ ಕೂಡ ನಾನು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ತೊಗೊಂಡು ಅಪ್ಡೇಟ್ ಕೂಡ ಕೊಡ್ತೀನಿ ನಿಮಗೆ. ಸೊ ಜಸ್ಟ್ 2-3 ದಿನ ವೇಟ್ ಮಾಡಿ, ಅಪ್ಡೇಟ್ ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಗೂ ಸಹ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಇನ್ಫಾರ್ಮ್ ಮಾಡಿ. ಹಾಗೆ ನಿಮ್ಮದು ಏನೇನು ಮೆನ್ಷನ್ ಆಗಿದೆ ತಪ್ಪದೇನೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.